ಏಷ್ಯಾ ಕಪ್ನಲ್ಲಿ ಭಾರತದ ಪಾಲಿಗೆ ಸೂಪರ್ ಸಂಡೇ ಆಗಿದ್ದಂತ ಭಾನುವಾರ ಆಸ್ಟ್ರೇಲಿಯಾ ಸರಣಿಯಲ್ಲಿ ಬ್ಯಾಡ್ ಲಕ್ ಭಾನುವಾರವಾಗಿದೆ. ಪರ್ತ್ ಸ್ಟೇಡಿಯಂನಲ್ಲಿ ಮೊದಲ ಏಕದಿನ ಪಂದ್ಯದಲ್ಲಿ ಕಣಕ್ಕಿಳಿದಿರುವಂತ ಭಾರತ ಹೊಡೆತದ ಮೇಲೆ ಹೊಡೆತ ತಿಂತಾ ಇದೆ. ಆಫ್ಟರ್ ಎ ಲಾಂಗ್ ಬ್ರೇಕ್ ಟೀಮ್ ಇಂಡಿಯಾಗೆ ಕಮ್ಬ್ಯಾಕ್ ಮಾಡಿರುವಂತ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ನಿರಾಸೆ ಮೂಡಿಸಿದ್ದಾರೆ. ಆದರೆ ಈ ಫೇಲ್ಯೂರ್ ಈಗ 16 ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. 2027ರ ವಿಶ್ವಕಪ್ನಲ್ಲಿ ಆಡಿಸಬೇಕಾ ಅಥವಾ ಬೇಡವಾ ಎನ್ನುವಂತ ಚರ್ಚೆ ಶುರುವಾಗಿದೆ. ಪರ್ತ್ ಮ್ಯಾಚ್ ಅಲ್ಲಿ ರೋಕೋ ಜೋಡಿ ಎಡವಿದ್ದು ಎಲ್ಲಿ? ಫ್ಯಾನ್ಸ್ ಹರ್ಟ್ ಆಗಿದ್ದು ಹೇಗೆ? ಲೆಜೆಂಡರ್ಸ್ ಫೇಲ್ಯೂರ್ಗೆ ಬಿಸಿಸಿಐ ಖುಷಿಯಾಗಿದೆಯಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನ್ಯೂಸ್ ಉದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಆಸ್ಟ್ರೇಲಿಯಾ ವಿರುದ್ಧದ 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ ಭಾರತ ಮೊದಲ ಪಂದ್ಯದಲ್ಲಿ ಕಣಕ್ಕಿಳಿದಿದೆ. ಭಾರತ ಪರ ಕೊನೆಯದಾಗಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕಾಣಿಸಿಕೊಂಡಿದ್ದಂತ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕಂಬ್ಯಾಕ್ ಮಾಡಿದ್ದಾರೆ. ಬಟ್ ಫಸ್ಟ್ ಮ್ಯಾಚ್ ಅಲ್ಲೇ ಫ್ಲಾಪ್ ಆಗಿದ್ದಾರೆ. ರೋಹಿತ್ ಶರ್ಮಾ 14 ಬಾಲ್ಗಳನ್ನು ಫೇಸ್ ಮಾಡಿ 1 4 ಸೇರಿದಂತೆ 8 ರನ್ ಗಳಿಸಿ ಔಟ್ ಆಗಿದ್ದಾರೆ. ಜೋಶ್ ಏಜಲ್ವುಡ್ ಅವರಿಗೆ ವಿಕೆಟ್ ಅನ್ನು ಒಪ್ಪಿಸಿದ್ರು. ಇತ್ತ ವಿರಾಟ್ ಕೊಹ್ಲಿ ಆದ್ರೂ ಬಿಗ್ ಇನ್ನಿಂಗ್ಸ್ ಆಡ್ತಾರೆ ಅನ್ಕೊಂಡ್ರೆ ಅವರಿಂದಲೂ ಕೂಡ ನಿರಾಸೆ. 8 ಬಾಲ್ಗಳನ್ನು ಫೇಸ್ ಮಾಡಿದಂತ ವಿರಾಟ್ ಕೊಹ್ಲಿ ಖಾತೆಯನ್ನು ಕೂಡ ತೆರೀಲಿಲ್ಲ. ಮಿಚೆಲ್ ಸ್ಟಾರ್ಕ್ ಬೌಲಿಂಗ್ ನಲ್ಲಿ ಕ್ಯಾಚ್ ಕೊಟ್ಟು ಡಕ್ಔಟ್ ಆದ್ರು. ಕೂಪರ್ ಕೊಹ್ಲಿ ಅದ್ಭುತವಾಗಿ ಡೈ ಹೊಡೆದು ಕ್ಯಾಚ್ ಹಿಡ್ಕೊಂಡ್ರು. ಈ ಇಬ್ಬರ ಫೇಲ್ಯೂರ್ನಿಂದ ಈಗ ಫ್ಯಾನ್ಸ್ ಹರ್ಟ್ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಗಳನ್ನ ಹಾಕೋ ಮೂಲಕ ಮೀಮ್ಸ್ ಗಳನ್ನ ಶೇರ್ ಮಾಡ್ತಿದ್ದಾರೆ. ಕಿಂಗ್ ವಿರಾಟ್ ಕೊಹ್ಲಿ ಅವರ 8 ಬಾಲ್ ಡಕ್ ನೋಡೋಕೆ ನಾನು ನಿನ್ನೆ ರಾತ್ರಿ ನಿದ್ದೆನೇ ಮಾಡಲಿಲ್ಲ ಅಂತ ಒಬ್ಬ ಬಳಕೆದಾರ ಬರ್ಕೊಂಡಿದ್ರೆ, ರೋಹಿತ್ ಕೊಹ್ಲಿ ಕಂಬ್ಯಾಕ್ ಆಗಿ ತುಂಬಾ ಸಮಯದಿಂದ ಕಾಯ್ತಾ ಇದ್ದೆ, ಆದ್ರೆ ಭಾನುವಾರ ಬರ್ಬಾದಾಯ್ತು ಅಂತ ಮತ್ತೊಬ್ಬರು ಬರ್ಕೊಂಡಿದ್ದಾರೆ. ಹೀಗೆ ಒಂದಷ್ಟು ಫ್ಯಾನ್ಸ್ ರೋಕೋ ಜೋಡಿಯಿಂದ ನಿರಾಸೆಯಾಗಿದ್ದೆ, ಬಿಗ್ ಇನ್ನಿಂಗ್ಸ್ ಬರಬೇಕಿತ್ತು ಅಂತ ಪೋಸ್ಟ್ ಗಳನ್ನ ಹಾಕೊಂಡ್ರೆ, ಇನ್ನೂ ಕೆಲವರು ರೋಹಿತ್ ಮತ್ತು ಕೊಹ್ಲಿ ಬೇಗ ಔಟ್ ಆಗಿದ್ದಕ್ಕೆ ಬಿಸಿಸಿಐ ಖುಷಿಯಾಗಿದೆ ಅಂತ ಬರ್ಕೊಂಡಿದ್ದಾರೆ. ಬಿಸಿಸಿಐ ಆಯ್ಕೆ ಸಮಿತಿ ಅಧ್ಯಕ್ಷ ಆಗಿರುವಂತ ಅಜಿತ್ ಅಗರ್ಕರ್ ಹಾಗೆ ಹೆಡ್ ಕೋಚ್ ಆಗಿರುವಂತ ಗೌತಮ್ ಗಂಭೀರ್ ಅಂತೂ ಫುಲ್ ಹ್ಯಾಪಿ ಆಗಿದ್ದಾರೆ ಅಂತ ಸಾಗರ್ ಅನ್ನೋ ಹೆಸರಿನ ಅಕೌಂಟ್ ನಿಂದ ಪೋಸ್ಟ್ ಅನ್ನ ಹಂಚಿಕೊಳ್ಳಲಾಗಿದೆ. ಹೀಗೆ ಬೇರೆ ಬೇರೆ ಅಕೌಂಟ್ ಗಳಿಂದ ರೋಹಿತ್ ಕೊಹ್ಲಿ ಬಗ್ಗೆ ಮೀಮ್ಸ್ ಹರಿದಾಡ್ತಾ ಇವೆ. ಬಟ್ ನಿಜ ಹೇಳಬೇಕು ಅಂದ್ರೆ ಈ ಇಬ್ಬರು ಲೆಜೆಂಡರಿ ಪ್ಲೇಯರ್ಸ್ಗೆ ಆಸ್ಟ್ರೇಲಿಯಾ ಸರಣಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಆಲ್ರೆಡಿ T20 ಹಾಗೆ ಟೆಸ್ಟ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿರೋದ್ರಿಂದ ಏಕದಿನ ಸರಣಿಯಲ್ಲಿ ಅವರ ಭವಿಷ್ಯ ತೂಗುಯ್ಯಾಲೆಯಲ್ಲಿದೆ. ಇಬ್ಬರು ಆಟಗಾರರು 2027ರ ಏಕದಿನ ವಿಶ್ವಕಪ್ನಲ್ಲಿ ಭಾರತದ ಪರ ಆಡಬೇಕು ಎನ್ನುವಂತ ಇಂಟೆನ್ಷನ್ ಅಲ್ಲಿ ಇದ್ದಾರೆ. ಆದ್ರೆ ಅವರ ಫಾರ್ಮ್ ಅನ್ನ ಪ್ರೂವ್ ಮಾಡಿಕೊಳ್ಳಲೇಬೇಕು. ಈಗಾಗಲೇ ಬಿಸಿಸಿಐ ಇಬ್ಬರನ್ನು ಕೂಡ ಹೊರಗಿಟ್ಟು ಯಂಗ್ಸ್ಟರ್ಸ್ಗೆ ಅವಕಾಶ ನೀಡಬೇಕು ಎನ್ನುವಂತ ಯೋಜನೆಯಲ್ಲಿದೆ. ಹೀಗಾಗಿ ಅಟ್ಲೀಸ್ಟ್ ಇನ್ನೂ ಕೆಲ ಪಂದ್ಯಗಳಲ್ಲಾದ್ರೂ ಕೂಡ ಆಡಲೇಬೇಕು ಅನ್ನೋದಾದ್ರೆ ಈ ಇಬ್ಬರಿಂದ ರನ್ಸ್ ಬರಲೇಬೇಕಿದೆ. ಅಷ್ಟಕ್ಕೂ ಫಸ್ಟ್ ಮ್ಯಾಚ್ ಅಲ್ಲಿ ಮಂಕಾಗೋಕೆ ಕೆಲ ಕಾರಣಗಳು ಕೂಡ ಇದೆ. ಆಫ್ಟರ್ ಎ 7 months ಗ್ಯಾಪ್ ಆದ್ಮೇಲೆ ಟೀಮ್ ಇಂಡಿಯಾಗೆ ಕಂಬ್ಯಾಕ್ ಮಾಡಿದ್ರು. ಚಾಂಪಿಯನ್ಸ್ ಟ್ರೋಫಿ ಬಳಿಕ ಭಾರತ ಪರ ಯಾವುದೇ ಪಂದ್ಯಗಳನ್ನ ಆಡಿರಲಿಲ್ಲ. ಈಗ 7 ತಿಂಗಳ ಗ್ಯಾಪ್ ಬಳಿಕ ಬಂದಿದ್ದಾರೆ. ಸೊ ಇದು ಕೂಡ ಮೈನಸ್ ಆಗಿರಬಹುದು. ಸ್ಪರ್ಧಾತ್ಮಕ ಕ್ರೀಡೆ ಅಂದ್ರೆ IPL ಆದ್ಮೇಲೆ ಈ ಇಬ್ಬರು ಲೆಜೆಂಡರಿ ಆಟಗಾರರು ಯಾವುದೇ ಸ್ಪರ್ಧಾತ್ಮಕ ಕ್ರಿಕೆಟ್ ನಲ್ಲಿ ಭಾಗಿಯಾಗಲಿಲ್ಲ. ನೆಟ್ಸ್ ನಲ್ಲಿ ಪ್ರಾಕ್ಟೀಸ್ ಮಾಡಿದ್ರು, ಫಿಟ್ನೆಸ್ ಅನ್ನ ಕಾಯ್ದುಕೊಂಡ್ರು ಅನ್ಕೊಂಡ್ರು ಕೂಡ IPL ಆದ್ಮೇಲೆ ಮೈದಾನಕ್ಕೆ ಇಳಿತಾ ಇರುವಂತ ಫಸ್ಟ್ ಸರಣಿ ಇದು. ಜೊತೆಗೆ ಫಸ್ಟ್ ಮ್ಯಾಚ್ಗೂ ಮುನ್ನ ಜಸ್ಟ್ 2 days ಅಷ್ಟೇ ಪ್ರಾಕ್ಟೀಸ್ ಅನ್ನ ಮಾಡ್ಕೊಂಡ್ರು. ಅಂದ್ರೆ 2 days 3 days ಇದೆ ಅನ್ಬೇಕಾದ್ರೆ ಆಸ್ಟ್ರೇಲಿಯಾಗೆ ಹೋಗ್ತಾರೆ, ಅಲ್ಲಿ 2 ದಿವಸ ಅಷ್ಟೇ ಪ್ರಾಕ್ಟೀಸ್ ಅನ್ನ ಮಾಡ್ತಾರೆ. ಇನ್ನು ಮಳೆ ಬಂದು ಪಿಚ್ ಬೇರೆ ಒದ್ದೆ ಆಗಿತ್ತು. ಆಲ್ಮೋಸ್ಟ್ ಲಾಸ್ಟ್ ವೀಕ್ ಇಂದಲೂ ಕೂಡ ಪರ್ತ್ ಸುತ್ತಮುತ್ತ ಮಳೆ ಆಗ್ತಾ ಇದೆ. ಇವತ್ತಿನ ಬೆಳಗ್ಗೆನೂ ಕೂಡ ಮಳೆ ಮೋಡ ಆಯಿತು. ಹೀಗಾಗಿ ಪಿಚ್ ಒದ್ದೆ ಆಗಿದ್ದು ಫಸ್ಟ್ ಬ್ಯಾಟಿಂಗ್ಗೆ ಬಂದಿದ್ದರಿಂದ ಇಬ್ಬರು ಲೆಜೆಂಡರಿ ಆಟಗಾರರಿಗೆ ಸ್ವಲ್ಪ ಸ್ಟ್ರಗಲ್ಸ್ ಆಯಿತು. ಹೀಗಾಗಿ ಅವರು ಕೂಡ ಬ್ಯಾಟಿಂಗ್ ನಲ್ಲಿ ತಮ್ಮ ಏನು ಬಿಗ್ ಹಿಟ್ ಗಳನ್ನ ಬಾರಿಸೋಕೆ ಸಾಧ್ಯವಾಗಲಿಲ್ಲ. ಹಾಗಂತ ಉಳಿದ ಬ್ಯಾಟರ್ಗಳಿಂದಲೂ ಕೂಡ ಬಿಗ್ ಸ್ಕೋರ್ ಬಂದಿಲ್ಲ. ಆದ್ರೆ ಇಲ್ಲಿ ರೋಕೋ ಜೋಡಿ ಮೇಲೆ ಎಲ್ಲರ ಕಣ್ಣಿದೆ. ಯಾಕಂದ್ರೆ ಇವರಿಬ್ಬರ ಕೆರಿಯರ್ ಎಂಡ್ ನಲ್ಲಿ ಇರೋದ್ರಿಂದ ಆಡ್ಲೇಬೇಕಾಗುತ್ತೆ. ತಮ್ಮ ಸಾಮರ್ಥ್ಯವನ್ನ ಹಾಗೆ ಫಿಟ್ನೆಸ್ ಅನ್ನ ಪ್ರೂವ್ ಮಾಡಿಕೊಳ್ಳಲೇಬೇಕು. ಸೊ ಫಸ್ಟ್ ಮ್ಯಾಚ್ ನಲ್ಲಂತೂ ರನ್ಸ್ ಬಂದಿಲ್ಲ ನಿಜ. ಬಟ್ ನೆಕ್ಸ್ಟ್ ಅಕ್ಟೋಬರ್ 23 ಹಾಗೆ ಅಕ್ಟೋಬರ್ 25ಕ್ಕೆ 2 ಮತ್ತು 3ನೇ ಮ್ಯಾಚ್ಗಳಿವೆ. ಉಳಿದ 2 ಪಂದ್ಯಗಳಲ್ಲಾದ್ರೂ ಕೂಡ ಕಂಬ್ಯಾಕ್ ಮಾಡಲೇಬೇಕು. ಯಾಕಂದ್ರೆ ಈ ಇಬ್ಬರ ಫಾರ್ಮ್ ಅವರಿಗಷ್ಟೇ ಅಲ್ಲ, ತಂಡಕ್ಕೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಆಸ್ಟ್ರೇಲಿಯಾವನ್ನ ಸೋಲಿಸಿ ಏಕದಿನ ಸರಣಿಯನ್ನ ಕೈವಶ ಮಾಡಿಕೊಳ್ಬೇಕು ಅಂದ್ರೆ ಟಾಪ್ 1 ಇಂದ ಹಿಡಿದು ಟಾಪ್ 10, 11 ವರೆಗೂ ಕೂಡ ಎಲ್ಲಾ ಬ್ಯಾಟಿಂಗ್ ಹಾಗೆ ಎಲ್ಲಾ ಬೌಲಿಂಗ್ ಹಾಗೆ ಎಲ್ಲಾ ಆಲ್ರೌಂಡರ್ಗಳಿಂದಲೂ ಕೂಡ ತಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಲೇಬೇಕಿದೆ. ಅದರಲ್ಲೂ ಕೂಡ ರೋಹಿತ್ ಮತ್ತು ಕೊಹ್ಲಿ ಪಾಲಿಗಂತೂ ಇದು ಮಸ್ಟ್ ವಿನ್ ಮ್ಯಾಚ್. ನಮಸ್ಕಾರ.